Hi friends, welcome back to my YouTube channel. ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ, ಬಕೆಟ್ ತೊಳೆಯೋಣ ಅಂತ ಹೋಗ್ತಿದ್ದೆ, ಮನೆ ಒರೆಸ್ತಿದ್ದೆ. ಅವ್ರ ಅಜ್ಜಿ ಬಿಡಬಾರ್ದಂತೆ, ನಾನೇ ಬಿಡಬೇಕಂತೆ ಹಠ ಮಾಡಿದ್ಲು. ಏನಂತ ಅವಳೆ ಗೊತ್ತಾ, ವೀಡಿಯೋ ಮಾಡಮ್ಮ, ನೀನು ಡೈಲಿ ಅಪ್ಪರ ವೀಡಿಯೋ ಮಾಡಿದ್ರೆ ಅಪ್ಪರ ದುಡ್ಡು ಬತ್ತಾನೆ, ವೀಡಿಯೋ ಮಾಡಮ್ಮ ಅಂದ್ಬಿಟ್ಟು ಫೋನ್ ಎತ್ಕೊಟ್ಲು. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಇಲ್ಲಾಂದರೆ ಲೇಟಾಗಿ ಮಾಡಿವೆ. ಇವತ್ತು ವಾರ ಅಲ್ವಾ, ಹಾಗಾಗಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದಾಳೆ. ತಿಂಡಿ ಮಾಡಿರಲಿಲ್ಲ, ಕರ್ಡ್ ರೈಸು ತೊಳ್ಕೊತೀನಿ ನಾನು. ಹಾಂ ಹ್ಞೂ ಕಟ್ಟಿದ್ದೀನವ. ಕರ್ಡ್ ರೈಸು ಮತ್ತು ಏನು ಕಿತ್ತಳೆ ಹಣ್ಣು, ಸ್ನ್ಯಾಕ್ಸ್ ಕಿತ್ತಳೆ ಹಣ್ಣು ಹಾಕಿದ್ದೀನಿ. ನಾನು ಲೇಟಾಗಿ ಮಾಡಿವೆ ಎಲ್ಲ, ನನ್ನ ಮಗಳಿಂದ ಇವಾಗಲೇ ಮಾಡ್ತಾಯಿದ್ದೀನಿ. ಕರ್ಡ್ ರೈಸ್ ಅಂದರೆ ಮೊಸರನ್ನ ಅಂತ, ಯಾಕಂದರೆ ಕೆಲಸಗಳು ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಒಸಿನೇ ಹಾಕಿರೋದು, ಬರೀ ಸ್ನ್ಯಾಕ್ಸ್ ಹಾಕಿರೋದು, ಹಣ್ಣಷ್ಟೇ. ಬಾಕ್ಸ್ ಇಲ್ಲ ಮಗಳ, ಇವತ್ತು ಹಾಕಂಗಿಲ್ಲ. ನೀನೇ ಹಾಕಿದೆಲ್ಲ ಖಾಲಿ ಮಾಡ್ಕೊಬರ್ಬೇಕು. ಹಣ್ಣಿನೂ ತಿನ್ಕೋಬೇಕು, ಹಣ್ಣಿ ಅಪ್ಪರ ದುಡ್ತಾನೆ. ಅನ್ನನೂ ತಿನ್ಬೇಕು, ಅನ್ನ ಮಾಮಿ ತಾನೆ. ಅನ್ನ ಹಾಕಿಲ್ಲ ಇವತ್ತು ಅಂತ ಹೇಳ್ತಿರೋದು ಚಿನ್ನು, ಹಾಕ್ದಾಗ ತಿನ್ಕೊಬರ್ಬೇಕು ಅಂತ. ಸರಿ ಆಯ್ತು. ಹಾಂ ಆಯಿತು ಬಂಗಾರ. ಹಾಂ ಅಷ್ಟೇ ಹಾಕೋದು. ಹ್ಞೂ ಆಯಿತು, ಹಾಕ್ತೀನಿ. ಇನ್ನೇನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡುವಂದಲ್ಲ, ಏನು ಹೇಳ್ತೀಯ? ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಬಕೆಟ್ ತೊಳೆದು ಮಾಡ್ತೀಯಾ ನೀನು? ನಂಗೆ ವಿಡಿಯೋ ಮಾಡ್ಕೊಡ್ತೀಯಾ? ಹೂ ಬಂಗಾರಿ ಮಾಡ್ತೀಯಾ ಬಕೆಟ್ ತೊಳೆಯೋದು ವಿಡಿಯೋನ? ನಿಜ? ಸರಿ, ಫೋನ್ ಕೊಡ್ತೀನಿ, ಮಾಡ್ತೀಯಾ? ಸರಿ ಆಯಿತು. ನೋಡಿ ಫ್ರೆಂಡ್ಸ್, ನಾನು ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋ ಮಾಡೋಕ್ಕಲ್ಲಿ ಏನೂ ಇಲ್ಲ, ಬಕೆಟ್ಗಳು ತೊಳಿತಾ ಇದ್ದೀನಿ. ಮುಂಚೆ ಅಕ್ಕಿ ತುಂಬಿಟ್ಕೊತಾ ಇದ್ದೋ, ಇವಾಗ ಖಾಲಿ ಇದ್ದಾವೆ. ಅಮ್ಮ ಯಾವುದಕ್ಕಾದರೂ ಆಗುತ್ತೆ ಅಂಥೇಳಿ ನೀರು ತುಂಬಿಟ್ಟಿರುತ್ತೆ, ಅದು ಓಪನೇ ಇರುತ್ತೆ ಮನೆ ಒರೆಸೋಕ್ಕೆ ಅಥವಾ ಪಾತ್ರೆ ತೊಳೆಯೋಕ್ಕೆ ಅಂತೇಳಿ ಅಡುಗೆ ಮನೆ ಹತ್ರ ಇಟ್ಟಿರ್ತೀವಿ. ಅದೇ ಬಕೆಟ್ಗಳಲ್ಲಿ ಹಿಂದ್ಗಡೆ ಮನೆ ಹಾಲು ಒರೆಸ್ದೆ, ಮುಂದ್ಗಡೆ ಮನೆ ಒರೆಸ್ಬೇಕಿತ್ತು. ಇವಳು ಅಷ್ಟರಲ್ಲಿ ಇವಳನ್ನ ಕಳಿಸ್ಬಿಡೋಣ ಅಂತ ಅಮ್ಮ ಕಳಿಸ್ತೀನಿ ಅಂತು. ಅಮ್ಮ ಬೇಡ ನೀನೇ ಬೇಕು ಅಂತ ಹಠ ಮಾಡಿದ್ಲು. ಸರಿ, ನಮ್ಮಮ್ಮ ವಾರ ಮಾಡುತ್ತಲ್ಲ, ಹಾಗೆ ಸ್ನಾನಕ್ಕೆ ಹೋಯ್ತು. ನಂದೇನಿಲ್ಲ, ತಿಂದ್ಬಿಟ್ಟು ದೀಪ ಹಚ್ತೀನಿ. ಗುರುವಾರ ಒಂದೇ ನಾನು ನೀಟಾಗಿ ವಾರ ಮಾಡೋದು. ಸರಿ ಆಯಿತು, ನಾನೇ ಕಳ್ಸೋಣ ಅಂದ್ಕೊಂಡೆ, ಇನ್ನೂ ಟೈಮ್ ಇತ್ತು. ಹಾಗಾಗಿ ಬಕೆಟ್ಗಳು ತೊಳೆಯೋಣ ಅಂತ ತಂದಿಟ್ಟಿದ್ದೆ. ಅಷ್ಟರಲ್ಲಿ ಅವಳೇ ವೀಡಿಯೋ ಸ್ಟಾರ್ಟ್ ಮಾಡುವಂದಲ್ವ, ಮಾಡ್ತಾಯಿದ್ದೆ. ಅದಕ್ಕೆ ನೀನು ಬಕೆಟ್ ತೊಳಿ, ನೀನು ಕೆಲಸ ಮಾಡೋದು ನಾನು ವೀಡಿಯೋ ಮಾಡ್ತೀನಿ ಅಂದು. ಆಯಿತು, ಅವಳು ಖುಷಿಗೆ ಏನು ಬೇಡ ಅನ್ನೋದು ಅಂತ ಹೇಳಿ. ನೋಡಿ ನಮ್ಮ ಕ್ಯಾಮ್ರಾಮೆನ್ನು, ನಾವು ದುಡ್ಡು ಕೊಟ್ಬಿಟ್ಟು ಯಾರನ್ನೂ ಕ್ಯಾಮ್ರಾಮೆನ್ ಅಂತ ಇಟ್ಕೊಳ್ಳೋದೇ ಬೇಕಾಗಿಲ್ಲ. ನನ್ನ ಮಗಳೇ ವೀಡಿಯೋ ಮಾಡ್ತಾಳೆ. ಇನ್ನೂ ಸ್ವಲ್ಪ ದೊಡ್ಡವಳಾದರೆ ಮೋಸ್ಟ್ಲಿ ಅವಳೇ ನನಗೆ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಕೊಡ್ತಾಳೆ ಅನಿಸುತ್ತೆ. ಸರಿ ಅಂಥೇಳಿ ಅಲ್ಲಿ ಬಂದೆ. ಮುಂದ್ಗಡೆ ಮನೆ ಹಾಲು ಒರೆಸೋಣ ಅಂತ ಹೋಗ್ತಾಯಿದ್ದೆ. ಈ ರೂಮಲ್ಲಿ ಆ ಜಾಗದಲ್ಲಿ ಅಂದ್ರೆ 1 ತಿಂಗಳಿಗೆ 2 ತಿಂಗಳಿಗೆ ಆ ಥರ ಒರೆಸ್ಕೊಳ್ಳೋದು. ಹಳೆ ಮನೆ ಗೋಡೆಗೆ ಅಟ್ಯಾಚ್ ಮಾಡಿ ಕಟ್ಟಿರೋ ಗೋಡೆ ಅಲ್ವಾ, ಹಾಗಾಗಿ ಆ ಥರದ್ದು ಬಂದಿದೆ. ಅಂದರೆ ಅಲ್ಲೊಂದು ಸ್ವಲ್ಪ ಇಟ್ಕೊಳ್ಳೋ ಥರ, ಏನಾದರೂ ಇಟ್ಕೊಳ್ಳೋ ಥರ ಮಾಡೈತೆ. ನಮ್ಮ ಅಪ್ಪಾಜಿನೇ ಕಟ್ಟಿರೋದಲ್ವ ಮನೇನ. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸ್ವಲ್ಪ ಧೂಳಿತ್ತು ಮತ್ತು ಜಿರಳೆಗಳದ್ದು ಏನೋ ಗೊತ್ತಿಲ್ಲ. ನಾವು ಎಷ್ಟು ಮನೆ ಕ್ಲೀನಾಗಿ ಇಟ್ಕೊಂಡಿರ್ತೀವಿ, ನೀವು ನೋಡ್ತಿರ್ಬೋದು ವೀಡಿಯೋಗಳಲ್ಲಿ. ಬಟ್ ಎಲ್ಲಿಂದ ಬರುತ್ತೆ ಅದು ಧೂಳು, ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲ. ಅದನ್ನು ಒರೆಸ್ತಾ ಇದ್ದೆ. ಸ್ವಲ್ಪ ಇತ್ತು, ಏನು ತುಂಬ ಜಾಸ್ತಿನೂ ಇರಲಿಲ್ಲ, ಸ್ವಲ್ಪ ಧೂಳಿತ್ತು. ಹಾಗೆ ನಾವು ವರ್ಷಕ್ಕೆ 1-2 ಸಲ ಧೂಳು ಸುಣ್ಣ ಹೊಡಿತೀವಿ. ಈಗ ಅಮ್ಮ ಮತ್ತೆ ಹೊಡಿಬೇಕು, ಕಟ್ಟದ ಮೇಲೆ ತುಂಬ ಗಲೀಜಾಗೈತೆ ಅಂತ ಹೇಳ್ತು. ಫಸ್ಟ್ ಮ್ಯಾಪಲ್ಲೇ ಒರೆಸೋಣ ಅಂತೇಳಿ ಒರೆಸ್ಕೊತಾ ಇದ್ದೆ. ಆಮೇಲೆ ಮ್ಯಾಪಲ್ಲಿ ಬೇಡ, ಫಸ್ಟ್ ಬಟ್ಟೆಲಿ ಒರೆಸ್ಕೊಂಡು ಆಮೇಲಿಂದ ನೀಟಾಗಿ ಮ್ಯಾಪಲ್ಲಿ ಒರೆಸೋಣ ಅಂಥೇಳಿ ಒಂದು ಕೊಳೆ ಬಟ್ಟೆಲಿ ಒರೆಸ್ಕೊಂಡು ಮ್ಯಾಪಲ್ಲಿ ಒರೆಸ್ತಾ ಇದ್ದೆ. ಅದರಲ್ಲೂ ಕಷ್ಟ, ನಾನು ಬೇರೆ ಕುಳ್ಳಿ ಎಟ್ಕಲ್ಲ, ಅದರಲ್ಲೂ ಚೇರ್ ಹಾಕ್ಕೊಂಡು ಸಾಹಸ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಕುಳ್ಳಕ್ಕಿರೋರಿಗೆ ಒಂದೊಂದು ಕಷ್ಟ ಅಲ್ಲ, ಏನು ತಗೋಬೇಕು ಅಂದರೂ ಆಗಲ್ಲ. ಏನಾದರೂ ಮೇಲ್ಗಡೆ ಒರೆಸ್ತೀವಿ, ಕ್ಲೀನ್ ಮಾಡ್ತೀವಿ ಅಂದರೂ ಆಗಲ್ಲ. ಅದು ಒಂದು ಚೇರ್ ಅಲ್ಲ ಅಂತ ಹೇಳಿ 2 ಚೇರ್ ಹಾಕ್ಕೊಂಡಿದ್ದೀನಿ. ನಾನು ಬುದ್ಧಿವಂತೆ, ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಲೆಗೆ ಎಣ್ಣೆ ತಿಕ್ಕಿದ್ದೀನಿ. ಆದರೂ ಏನೋ ಒಂದು ಎಡವಟ್ಟೇನಿಲ್ಲ, ಆದರೂ ಮನಸ್ಸಿಲ್ಲ ಅಂತೇಳಿ ಲೇಟ್ ಆಗೋಯ್ತು ಇವತ್ತು ಎಲ್ಲ. ಅದನ್ನು ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಹಾಗೆ ಇದೊಂದು ಸರ್ಪ್ರೈಸರು, ನಮ್ಮನೆ ಹಳೆಯ ಟಿ ವಿ ಇತ್ತು, ಅಕ್ಕಯ್ಯ ಅಂತ ಹೇಳಿ, ಅಕ್ಕಯ್ಯ ಟಿ ವಿ
ಅದು ನಾನೊಂದು 6ನೇ ಕ್ಲಾಸ್ ಇದ್ದೆ. ಆಗ ಟಿ ವಿ ನೋಡೋಕ್ಕೆಲ್ಲ ಬೇರೆಯವ್ರ ಮನೆಗೆ ಹೋಗೋವು. ಆಗ ಕೆಲವೊಂದು ಟೈಮಲ್ಲಿ ಅವರು ನಾವು ಊಟ ಮಾಡಬೇಕು ಹೋಗಿ ಅಂತ ಕಳಿಸ್ಬಿಡೋರು. ಇಲ್ಲ 1 ಅವರು, 1.5 ಅವರು, 2 ಅವರ್ ಕಂಟಿನ್ಯೂಸ್ ಆಗಿ ಒಂದೊಂದು ಫಿಲಮ್ 3 ಅವರ್ ಇತ್ತಲ್ವ. ನೋಡ್ತಾ ಕೂತಿದ್ದಾಗ ಇವ್ರೇನು ಹೋಗಲೇ ಇಲ್ವಲ್ಲ, ಅಥವಾ ಅವ್ರೇನಾದ್ರು ತಿನ್ನಬೇಕಿರುತ್ತೋ ಅಥವಾ ಏನೋ ಅಂತ ಗೊತ್ತಿಲ್ಲ, ಸಡನ್ನಾಗಿ ಆಫ್ ಮಾಡಿಬಿಡೋರು. ಆಗ ನಾವು ಎದ್ದು ಬರೋವು. ಆ ಥರದ್ದೆಲ್ಲ ಆಗ್ತಾಯಿತ್ತು. ಈ ಥರದ್ದು ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಪಕ್ಕದ ಬೀದಿ ಗಂಟ್ಲು ಹೋಗಿದ್ದೆ. ಅವಾಗೆಲ್ಲೋ ಊರಲ್ಲಿ ಒಂದು 20 ಜನದ ಮನೆ ಟಿ ವಿ ಇದ್ದರೆ ಹೆಚ್ಚು. ಅವಾಗ ಮನೆ ತುಂಬ ಅವ್ರ ಹಾಲ್ ತುಂಬ ಹೊಕ್ಳುಗಳು ತುಂಬ್ಕೊಬಿಡವು. ನಾವು ಚಿಕ್ಕ ಚಿಕ್ಕವರಿದ್ದಾಗ ಎಲ್ಲ ಹೋಗೋವು. ಅದೆಲ್ಲ ಪ್ರಾಬ್ಲಮಿಂದ ನಮ್ಮ ಅಮ್ಮನ ಜುಮ್ಕಿ ಇಟ್ಬಿಟ್ಟು ನಮ್ಮ ಅಪ್ಪಾಜಿ ಅಕಯ್ಯ ಟಿ ವಿ ತಂದಿತ್ತು ಚಿಕ್ಕದ, ಆಯಿತಾ. ಅದು ಕೆಟ್ಟೋಗಿತ್ತು ಅಂತ ಹೇಳಿ ಒಂದು 3 ವರ್ಷ ನಾನು ಬೆಂಗಳೂರಲ್ಲಿದ್ದೆ. ನನ್ನ ತಂಗಿ ಡಿಗ್ರಿ ಓದ್ತಾ ಇದ್ಲು. ಒಂದು 3 ವರ್ಷ ನಮ್ಮನೆ ಟಿ ವಿನೇ ತಂದಿರಲಿಲ್ಲ, ಟಿ ವಿನೇ ಇರಲಿಲ್ಲ. ಈಗ ಹೋದ ಗೌರಿ ಹಬ್ಬದಲ್ಲಿ ನನ್ನ ತಂಗಿ ಟಿ ವಿ ತಗೊಟ್ಟಿದ್ದು ಮನೆಗೆ. ಅಂದರೆ ಹೋದ ಗೌರಿ ಹಬ್ಬದಲ್ಲೆಲ್ಲ, ಆಚೆ ಗೌರಿಲಿ, ಅಂದರೆ ಆಲ್ರೆಡಿ 1 ವರ್ಷ ಆಗಕ್ಕೆ ಬಂತು. ಆವಾಗ ತಂದು ಕೊಟ್ಟಳು ಟಿ ವಿನ ಅಂತ ಹೇಳಿ. ಸರಿ ಅಂತೇಳಿ ನಮ್ಮ ಅಮ್ಮಂಗೆ ಅದೇ ಹೇರ್ ಸಿರಮ್ ಬುಕ್ ಮಾಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅದು ಹೆಂಗೋ ಹಾಕು, ಕೂದಲು ಒಣಗೋಗ್ಬಿಡ್ತದೆ, ಪೂಜೆ ಮಾಡಬೇಕು ಅಂತ ನಾನು ಹೇಳಿದ್ದೆ. ಹಸಿ ಕೂದಲಲ್ಲಿ ಹಾಕೋಬೇಕು ಕಣಮ್ಮ, ಸ್ನಾನ ಮಾಡಿದ್ದು ತಲೆಗೆ ಅಂತ ಹೇಳಿ. ಸರಿ ಹಾಕು ಅಂತು. ಸರಿ ಹಾಕ್ತೀನಿ ಬಾ ಅಂತ ಅಂದೆ. ಅದನ್ನ ಎಷ್ಟು ಸಲ ಪ್ರೆಸ್ ಮಾಡಿದ್ರೂ ಬರೋದೇ ಇಲ್ಲ. ಒಂದು 5-6 ಸಲ ಪ್ರೆಸ್ ಮಾಡಬೇಕು. ನಮ್ಮ ಅಮ್ಮಂದು ಮುಂಚೆಯಿಂದನೂ ಇದೇ ಥರ ಕೂದಲು ಬೆಳೆದೇ ಇಲ್ಲ. ನಾನು ಬುದ್ಧಿ ಬಂದಾಗಿಂದಲೂ ನೋಡ್ತಾ ಇದ್ದೀನಿ, ನಮ್ಮ ಅಮ್ಮಂದು ಇಷ್ಟೇ ದಪ್ಪ ಇಷ್ಟೇ ಉದ್ದ ಕೂದಲು. ಎಣ್ಣೆ ಎಲ್ಲ ಹಾಕ್ಕೊಳ್ಳುತ್ತೆ, ಹಂಗೂ ಕೂದಲೇ ಬೆಳೆಯಲ್ಲ ನಮ್ಮ ಅಮ್ಮಂದು. ಬಟ್ ನಂದು ನನ್ನ ತಂಗಿದ್ದು ಆ ಥರ ಅಲ್ಲ, ಚೆನ್ನಾಗಿ ಬೆಳೆದಿತ್ತು. ಬಟ್ ನಾನು ಕಟ್ ಮಾಡಿಸ್ದೆ. ಯಾಕೋ ನಂದು ಹೇರ್ ಫಾಲು ಜಾಸ್ತಿ ಆಯಿತು, ಹೇರ್ ಡ್ಯಾಮೇಜ್ಗಳು ಜಾಸ್ತಿ ಆದವು, ಮತ್ತು ಏನೇನೋ ಆಗೋಯ್ತು. ಅಂದರೆ ನಂದು ಬೇಗ ಕೂದಲು ಬೆಳೆಯುತ್ತೆ, ಬಟ್ ತುಂಬ ಬೇಗ ಬೆಳೆಯಲ್ಲ, ಲೇಟ್ ವರ್ಷಾನುಗಟ್ಲೆ ತಗೊಳ್ಳುತ್ತೆ. ಕೆಲವೊಬ್ರದ್ದು ಹಂಗಲ್ಲ, 3 ತಿಂಗಳು 6 ತಿಂಗಳಿಗೇ ಫುಲ್ ಚೆನ್ನಾಗಿ ಬೆಳೆದ್ಬಿಡುತ್ತೆ. ಹಾಗಾಗಿ ಇನ್ನು ಕೂದಲು ಕಟ್ ಮಾಡಿಸೋದು ಬೇಡ, ಸ್ವಲ್ಪ ಲಾಂಗ್ ಹೇರ್ ಬೆಳೆಸೋಣ ಅಂತ. ಯಾಕಂದರೆ ನೀವೇ ನನ್ನ ಸಬ್ಸ್ಕ್ರೈಬರ್ಸೇ ಹೇಳಿದ್ರಿ, ನಿಮ್ಮ ಹಳೆ ವೀಡಿಯೋದಲ್ಲಿ ಲಾಂಗ್ ಹೇರ್ ಇತ್ತಾ ಸಿಸ್ಟರ್, ನಿಮಗೆ ಲಾಂಗ್ ಹೇರ್ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಫೇಸ್ಗೆ ಅಂತ ಹೇಳಿ. ನನಗೂ ಶಾರ್ಟ್ ಹೇರು ಅಂದರೆ ಕೆಲವೊಂದು ಜೀನ್ಸ್ಗೆ ಆ ಥರದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸೀರೆ ಅಂತ ಬಂದರೆ ಹೆಣ್ಮಕ್ಳಿಗೆ ಲಾಂಗ್ ಹೇರೇ ತುಂಬ ಚೆನ್ನಾಗಿ ಕಾಣೋದು. ಅದಕ್ಕೆ ಇನ್ಮೇಲಿಂದ ಸ್ವಲ್ಪ ಹೇರ್ನ ಉದ್ದ ಬೆಳೆಸ್ಕೊಳ್ಳೋಣ, ತುಂಬ ಶಾರ್ಟ್ಸ್ ಮಾಡಿಸೋದು ಬೇಡ ಅಂತ. ನಮ್ಮ ಅಣ್ಣನ ಮದುವೆಲಿ ಹೇರ್ ಕಟ್ ಮಾಡಿಸ್ತೀನಿ ಅಂತೇಳಿ ಅವರು ತುಂಬ ಶಾರ್ಟ್ ಮಾಡಿಬಿಟ್ರು. ನಾನು ಹೇಳಿರಲಿಲ್ಲ, ನಾನು ಮೀಡಿಯಮ್ ಹೇಳಿದ್ದೆ. ಬಟ್ ಅವರು ಗೊತ್ತಲ್ವ, ಬ್ಯೂಟಿ ಪಾರ್ಲರ್ ಅವರು ಇಷ್ಟು ಮಾಡಿ ಅಂದರೆ ಅಷ್ಟು ಮಾಡಿರ್ತಾರೆ. ಫುಲ್ ಶಾರ್ಟ್ ಆಗೋಗ್ಬಿಟ್ಟಿತ್ತು. ಸರಿ ಅಂತ ಅಮ್ಮ ದೀಪ ಹಚ್ಚೋಕ್ಕೆ ಹೋಗಿಲ್ಲ. ದೇವ್ರ ಮನೆ ಪಾತ್ರೆ ತೊಳ್ಕೊಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅಷ್ಟರಲ್ಲಿ ನಾನು ಮನೆ ಒರೆಸ್ಕೊಟ್ಬಿಟ್ರೆ ಅದನ್ನು ಅಮ್ಮನೂ ರೆಡಿ ಮಾಡಿಕೊಂಡು ದೀಪ ಹಚ್ಚಕ್ಕೆ ಸರಿಯಾಗುತ್ತೆ ಅಂತೇಳಿ ನಾನು ಅಮ್ಮನ ಕಳಿಸ್ದೆ. ಅದನ್ನು ಹೇರ್ ಸಿರಮ್ ಹಾಕ್ಬಿಟ್ಟು ಮನೆ ಒರೆಸ್ಕೊತಾ ಇದ್ದೀನಿ. ಹಿಂದ್ಗಡೆ ಮನೆ ಆಗಲೇ ಒರೆಸಿದ್ದೆ. ಇದು ಈ ಮನೆ ಆದರೆ ಒರೆಸೋಕ್ಕೆ ಈಸಿ, ಏನು ಫರ್ನಿಚರ್ಗಳು ಏನೂ ಇಲ್ಲ, ಅಥವಾ ಅಡ್ಲಾಗಿ ಏನೂ ಇಲ್ಲ. ಆ ಮನೇಲಾದರೆ ದಿವಾನ್ ಕಾಟು, ಫ್ರಿಡ್ಜು, ಬೀರು, ಮಂಚ ಎಲ್ಲ ಐತೆ. ಸಂದಿಲೆಲ್ಲ ಒರೆಸ್ಕೋಬೇಕು. ಅದೊಂದು ಸ್ವಲ್ಪ ಆ ಮನೆ ಒರೆಸೋದು ಮತ್ತು ಕಸ ಗುಡಿಸೋದು ಕಷ್ಟನೇ. ಅಂದರೆ ಕಷ್ಟ ಅಂದರೆ ತುಂಬ ಟೈಮ್ ಹಿಡಿಯುತ್ತದೆ. ಈ ಮನೆ ಆದರೆ ತುಂಬ ಈಸಿ, ಏನೂ ಇಲ್ಲ, ಏನು ಜಾಸ್ತಿ ಇಲ್ಲ. ಪಟ 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 ಅಂತ ಒರೆಸ್ಕೊಂಡು ಹೋಗ್ತಾ ಇರ್ಬೋದು. ನಾನು ಲಾಸ್ಟ್ ಟೈಮಲ್ಲಿ ಒಂದು ಮ್ಯಾಪು ಮುರಿದು ಹಾಕ್ಬಿಟ್ಟಿದ್ದೆ, ನಮ್ಮ ಅಮ್ಮನ ಕೈಲಿ ಹತ್ಕೊ ಬೈಸ್ಕೊಂಡೆ. ಏನೂ ಇಲ್ಲ, ಹಿಂಗೆ ಹಿಂಡ್ತಾ ಇದ್ದೆ, ಅಲ್ಲಿ ಪಟ್ ಅಂತ ಹೋಯಿತು. ಇದು ಹಂಗೆ ಆಗಿತ್ತು. ಆಮೇಲೆ ನಮ್ಮ ಮಮ್ಮಿನ ಏನು ಬೈಬೇಕು, ತಾಳಮ್ಮ ಅಂದ್ಬಿಟ್ಟು ಏನೇನೋ ಆಟೋಮೆಟಿಕ್ ಮಾಡಿ ಸೇರಿಸ್ಬಿಟ್ಟೆ. ಸುಮಾರು ಒಂದು 2-3 ಮ್ಯಾಪ್ ಮುರಿದು ಹಾಕಿದ್ದೀನಿ. ಬೆಂಗಳೂರಲ್ಲಿ ಒಂದು ಮ್ಯಾಪ್ ಮುರಿದೋಗಿತ್ತು, ನಮ್ಮ ಹಸ್ಬೆಂಡ್ ಮನೇಲಿ ಒಂದು ಮ್ಯಾಪ್ ಮುರಿದೋಗಿತ್ತು, ನಮ್ಮ ಅಮ್ಮನ ಮನೇಲಿ ಒಂದು ಮ್ಯಾಪ್ ಮುರಿದೋಗಿತ್ತು. ಅದೇ ಕ್ವಾಲಿಟಿ ಇರಲ್ಲ. ನನಗೇನು ಅಷ್ಟೊಂದು ಶಕ್ತಿ ಇರುತ್ತೆ ಮ್ಯಾಪ್ ಮುರಿದಾಕಷ್ಟು. ಏನು ಸಿಂಪಲಾಗಿ ಹಿಂಗೆ ಹಿಂಡ್ತಾ ಇರ್ತೀವಿ, ಸಡನ್ನಾಗಿ ಮುರಿದೋಗ್ಬಿಡುತ್ತೆ. ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಿಲ್ಲ. ಟ್ಯಾಬ್ಲೆಟ್ಸ್ ಪವರ್ಗೇನೋ ಮಲ್ಕೊಬಿಟ್ಟಿದ್ದೆ. ಕೃತು ಬಂದಳು, ಅವಳಿಗೆ ಊಟ ಹಾಕ್ಕೊಟ್ಟೆ. ಹಾಗೆ ನಮ್ಮಮ್ಮ ನೋಡಿ ಮಲ್ಕೊಬಿಟ್ಟೈತೆ. ದೀಪ ವಾರ ಮಾಡಿ ದೀಪ ಹಚ್ಬಿಟ್ಟು, ಕೃತು ಕರೆಕ್ಟಾಗಿ ನೋಡಿ ಅವಳೇ ಊಟ ಮಾಡ್ತಾವಳೆ, ಎಲ್ಲ ಸ್ವಲ್ಪ ಹರಿಕೊಂಡವಳೆ. ಹಾಗೆ ಚಿಂಟು ಟಿ ವಿ ಬೇಕು ಅಂದ್ಲು. ಯಾವಾಗ ಗೊಂಬೆಗಳು ಹಾಕ್ಕೊಟ್ಟಿದ್ದೀನಿ, ಅದರಲ್ಲೂ ಕನ್ನಡ, ತೆಲುಗು, ಹಿಂದಿ ಅಂತೆಲ್ಲ ಆಪ್ಷನ್ ಬರ್ತವೆ. ಸರಿ ಬೇಗ ಬೇಗ ಊಟ ಮಾಡು ಅಂತ ಹೇಳ್ತಾ ಇದ್ದೆ. ಅವಳು ಬರೀ ಟಿ ವಿ ನೋಡೋದನ್ನೇ ಮಾಡ್ತಾವಳೆ. ನಾನು ಲೇಟಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಗೊತ್ತಿಲ್ಲ, 2:15 ಅಲ್ಲಿ ಮಲ್ಕೊಂಡಿರೋಳು. ಇವಾಗ 5:45 ಎದ್ದಿದ್ದೀನಿ. ಅಮ್ಮ ಟೀ ಇಟ್ಕೊಂಡು ಕುಡಿದಿದ್ದಾರೆ, ನಾನು ಕಾಫಿ ಇಟ್ಕೊತಾ ಇದ್ದೀನಿ. ಸ್ನಾನ ಮಾಡಿಲ್ಲ ಇವತ್ತು, ದೀಪ ಹಚ್ಬೇಕು. ಯಾಕೋ ಒಂಥರ ಮಂಕು, ಟ್ಯಾಬ್ಲೆಟ್ ಕುಡಿತಾ ಇದ್ದೀನಲ್ಲ ಅದಕ್ಕೆ. ಒಂದಿನಕ್ಕೆ 4 ಟ್ಯಾಬ್ಲೆಟ್ಸು, 1 ಸಿರಪ್ಪು. ಮೋಸ್ಟ್ಲಿ ಅದಕ್ಕೆ ಮಂಕು, ಪವರ್ ಇದೆಯಾ ಟ್ಯಾಬ್ಲೆಟು ಏನೋ ಗೊತ್ತಿಲ್ಲ.
ಇವಾಗ ಎದ್ದು ಆಲ್ರೆಡಿ 10 ಮಿನಿಟ್ಸ್ ಆಗೈತೆ. ಒಂಥರ ಏನೋ ಒಂಥರ ಬಾಡಿ ಫೀಲ್ ಆಯ್ತೈತೆ, ಏನೋ ಒಂಥರ ಹೆಂಗೆ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ, ಒಂಥರ ಮಂಕು, ನಡೆಯೋಕ್ಕಾಯ್ತಾ ಇಲ್ಲ. ಮಲ್ಕೊಳ್ಳೋಣ ಅನ್ನಿಸ್ತೈತೆ. 10 ನಿಮಿಷ ಕೂತಿದ್ದೆ ಸುಧಾರಿಸ್ಕೊಳ್ಳೋಣ ಅಂತ. ಈಗ ಕಾಫಿ ಇಟ್ಕೊತಾ ಇದ್ದೀನಿ. ಟೀ ಬಟ್ಲಾಗಿ ಕಾಫಿ ಇಟ್ಟಿದ್ದೀನಿ ನೋಡಿ, ಯಾರು ತೊಳಿತಾರೆ ಅಂತ, ಅಷ್ಟು ಸೋಂಬೇರಿತನ. ಕಾಫಿ ಕುಡಿದು ಸ್ನಾನನೇ ಮಾಡಿಲ್ಲ ಫ್ರೆಂಡ್ಸ್. ಬಾಡಿಗೆ ಆಗಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗೋದೇ ಇಲ್ಲ, ನಮಗೆ ಸ್ಪಂದಿಸ್ತಾ ಇಲ್ಲ ನಮ್ಮ ದೇಹ, ಹುಷಾರಿಲ್ವಲ್ಲ. ಅದಕ್ಕೇನು ದೀಪ ಹಚ್ಚಬೇಕು. ಕಾಫಿ ಕುಡಿದು ಸ್ನಾನ ಮಾಡಿ ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ, ಕಡಲೆಕಾಳು, ಬದನೆಕಾಯಿ, ಬೀನ್ಸು, ಆಲೂಗಡ್ಡೆ ಹಾಕಿ ಮುದ್ದೆ ಒಂದು ಮಾಡ್ಕೋಬೇಕಷ್ಟೇ ಅಮ್ಮ ಅವರಿಗೆ. ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬೆಳಗ್ಗೆಯಿಂದ ಮುಖನೇ ತೋರಿಸಿಲ್ಲ ನಾನು, ಯಾಕೋ ಆ ಥರ ಏನೋ ಬಿಡಿ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ, ದೀಪ ಹಚ್ಚಬೇಕು. ಇವಾಗ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಅದು ಸ್ನಾನದ್ದು ಮಾಡಿದ್ದು ಅಥವಾ ಹಸಿ ತಲೆನೇ ಹಾಕೋಬೇಕಂತೆ. ಸೊ ನೋಡಿದ್ರೆ ಈಗ ಟಪ್ಪ ಅದೇ ನಮ್ಮ ಅಮ್ಮ ಅಂತದೆ, ನಿಮ್ಗಾಗಲೇ ಗೊತ್ತು, ಬೆಳಗ್ಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮಮ್ಮ ಸ್ನಾನ ಮಾಡಿತ್ತು, ಕೂದಲು ಆರೋಗುತ್ತೆ ಹಾಕು ಅಂತ ಹೇಳ್ತಲ್ವಾ ಅಂದ್ಬಿಟ್ಟು ಹಾಕ್ತೆ. ಓಕೆ, ಹಾಕ್ಬಿಟ್ಟು ಮೊನ್ನೆ ದಿನ ನಾನು ಒಂದಿನ ಹಾಕಿದ್ದೆ, ಯಾಕೋ ಸ್ವಲ್ಪ ಬರಲಿಲ್ಲ ಕೂದಲು. ಅಮ್ಮ ಕಡಿಮೆ ಆಗ್ಬಿಟ್ಟೈತೆ ಕಣಮ್ಮ ಅಂತ ಅಂದೆ. ಅಷ್ಟಕ್ಕೆ ನಮ್ಮ ಹಾಕಿ 1 ಅವರ್ ಆಗೈತೆ, ತಲೆ ಬಚ್ಬಿಟ್ಟೈತೆ ದೀಪ ಹಚ್ಬಿಟ್ಟು. ಅವಾಗ ಕೇಳ್ತೈತೆ, ಅಲ್ಲ ನೀನು ನೋಡಿದ್ರೆ ಕಡಿಮೆ ಆಗದೆ ಅಂತೀಯ, ಇಷ್ಟೊಂದು ಉದುರುತ್ತ ಅಲ್ಲ ಹಾಕಿದ್ದು 1 ಅವರ್ಗೆ. ಅದಕ್ಕೆ ಅಮ್ಮ ತಮ್ಮಯ್ಯ ಹೋಗು, 1 ವಾರ 15 ದಿನನಾದ್ರು ಹಾಕ್ಬಾರ್ದ್ವಾ, ಈಗ 1 ಅವರಲ್ಲಿ ಹಾಕ್ಬಿಟ್ಟು ಕೂದಲು ಉದುರ್ತಾವೆ ಅಂತೀರಲ್ಲ, ಹೋಗಮ್ಮ ಸುಮ್ಮನೆ ಅಂತ ಅಂದೆ. ಅದಕ್ಕೆ ಹೇಳೋದು, ಪಾಪ ನಮ್ಮ ಅಮ್ಮಂದಿರು, ನಿಮ್ಮಮ್ಮದಿರು, ಆಗಿನ ಕಾಲದವರು ಎಲ್ಲ ಮುಗಿದ್ರೆ, ಈಗ ಓದಿರೋರೇ ಜಾಸ್ತಿ ಮೋಸ ಮಾಡ್ತಾ ಇರೋದು ಫ್ರೆಂಡ್ಸ್, ನನ್ನ ಪ್ರಕಾರ. ಏನಂತೀರ? ಈಗ ನಮ್ಮ ಅಮ್ಮದಿರಿಗೆ ಏನು ಗೊತ್ತಾಗಲ್ಲ, ನಮ್ಮ ಅಮ್ಮದಿರು, ನಮ್ಮ ಅವ್ವದಿರು, ನಮ್ಮ ಅಜ್ಜಿದಿರು, ನಮ್ಮ ದೊಡ್ಡಮ್ಮ ಅಂಥವ್ರು ಕೆಲವೊಂದು ವಿಚಾರದಲ್ಲಿ ಮುಗ್ದಿರ್ತಾರೆ, ಏನು ಗೊತ್ತಿರಲ್ಲ. ನಮ್ಮ ಅನ್ಸುತ್ತೆ, ಇಷ್ಟಪ್ಪತ್ತು 700 ರೂಪಾಯಿ ಕೊಟ್ಟಿದ್ಯಾ, ದುಡ್ಡು ವೇಸ್ಟ್ ಮಾಡ್ತಿದ್ಯಾ, ದುಡ್ಡೇ ಇಲ್ಲ ಮುಂಚೆಗೆ ಸಮಸ್ಯೆಗಳು ಅಂತ. ಹಾಗೆ ಆ್ಯಂಡ್ ನೆನ್ನೆ ವೀಡಿಯೋಗೆ ಬೇಡವಾಗಿತ್ತು, ನಿಮ್ಗೇನಾದ್ರು ಪ್ರಾಬ್ಲಮ್ ಆಗಬಹುದು, ನೀವೇನಕ್ಕೆ ಮಾತಾಡಿದ್ರಿ ಇಲ್ಲ, ಅಥವಾ ಅವ್ರು ಕೋಪ ಮಾಡ್ಕೋಬೋದು ಅಂತ ಅಂದ್ರಿ. ಆ್ಯಂಡ್ ನನ್ನ ಮೇಲಿರೋ ಪ್ರೀತಿ ಕನ್ಸನ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಯೋಚನೆ ಮಾಡಲಿಲ್ಲ ಆ್ಯಕ್ಚುಲಿ, ಈ ಥರನೂ ಒಂದು ಯೋಚನೆ ಮಾಡಲಿಲ್ಲ. ಬಿಕಾಸ್ ಏನಕ್ಕಂದ್ರೆ ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ, ತುಂಬ ವರ್ಷದಿಂದ ನೋಡ್ತಾ ಇದ್ದರೆ, ನೆನ್ನೆ ಸಡನ್ನಾಗಿ ಇಷ್ಟೊದ್ಮೇಲೆ, ಇವಾಗ ಸೇಮ್ ಏನು ಟೈಮಿಂಗ್ಸ್ ಆಗಿದೆ, ನಾನು ಇಷ್ಟೊಂದೆಲ್ಲ ಚಾರ್ಜ್ ಹಾಕಿದ್ದೆ. ಸೊ ನೋಡ್ತೀನಲ್ವ, ಬಂತು ಅಲ್ಲಿ ಆಗ್ಬಿಡ್ತು. ನನಗೆ ಆ ಕ್ಷಣಕ್ಕೆ ತುಂಬ ಬೇಜಾರಾಗಿದ್ದಂತೂ ಸತ್ಯ. ಅಂದರೆ ವಿಡಿಯೋ ಮಾಡಲೇಬೇಕು, ವಿಡಿಯೋದಲ್ಲಿ ಹೇಳಲೇಬೇಕು ಅಂದರೆ ತುಂಬ ವಿಚಾರಗಳಿದ್ದಾವೆ. ಇಲ್ದಿರೋವೆಲ್ಲ ಮಾತಾಡಿಕೊಂಡು ಏನೋ ವ್ಯೂಸು, ಲೈಕ್ಸು, ಇನ್ನೊಂದು ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೋದು, ಅದೆಲ್ಲ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಆ ಥರ ಆಗಿದ್ದಿದ್ರೆ ಇಷ್ಟರಲ್ಲಿ ನಂದು ಒಂದು 10,000 20,000ನೇ ಆಗಿರೋದು, ಏನೇನೋ ಹೇಳ್ಕೊಂಡು ಮಾಡೋದಾಗಿದ್ದಿದ್ರೆ ನನಗೆ ಏನಕ್ಕೋ ತುಂಬ ಬೇಜಾರಾಯಿತು. ನಮ್ಮ ಲೈಫಲ್ಲಿ ಆದರೂ ಇದೆ ಅಲ್ವಪ್ಪ, ನನ್ನ ಲೈಫು ಕಂಪೇರ್ ಮಾಡಿಕೊಂಡ್ರೆ ನಂದು ಪರವಾಗಿಲ್ಲ ಅಲ್ವಾ ಅಂತ ಬೇಜಾರಾಯಿತು. ಅದ್ರ ಬಗ್ಗೆ ನನಗೆ ಆ ಕ್ಷಣಕ್ಕೆ ಮಾತಾಡಬೇಕು ಅನ್ನಿಸ್ತು, ಮಾತಾಡ್ಬಿಟ್ಟೆ. ಆಮೇಲಿಂದ ಅನ್ನಿಸ್ತು, ನಿಮ್ಮದು ಕಮೆಂಟ್ಸ್ ಎಲ್ಲ ನಾನು ಓದಿ, ಹೌದಲ್ವಾ ಬೇಡವಾಗಿತ್ತೇನೋ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು. ಇನ್ನೊಂದ್ಸಲ ಆ ಥರ ಮತ್ತೆ ತಪ್ಪುಗಳನ್ನ ನಾನು ಮಾಡಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನನ್ನ ಮೇಲೆ ಇಷ್ಟೊಂದು ಕನ್ಸರ್ನು, ಪ್ರೀತಿ ಇದೆ. ಮತ್ತು ಇದ್ರಲ್ಲಿ ಏನು ಹಾಕಿದ್ದಾರೆ ಅಂದರೆ, ನಾನು ನೋಡಿದೆ, ರೈಸ್ ವಾಟರ್ ಹಾಕಿದ್ದಾರಂತೆ. ಇದರಲ್ಲಿ ಮೆನ್ಷನ್ ಆಗಿದೆ, ರೆಡೆನ್ಸ್ಲಿ 3% ಅನಗೈನ್ ಅಂತ ಏನೋ ಇದಪ್ಪ, ಗೊತ್ತಿಲ್ಲ, ಓದಕ್ಕೆ ಬರೋಕ್ಕಲ್ಲ. ಕನ್ನಡ ಮೀಡಿಯಮ್, ನಾವು ಕನ್ನಡದವರು. ಒಂದೊಂದು ಓದ್ತೀನಿ. ಕಫೈನ್, ಬಯೋಟಿನ್, ರೋಸ್ಮೇರಿ ಆ್ಯಂಡ್ ರೈಸ್ ವಾಟರ್ ನಾನು ಯಾವಾಗಲೂ ಹೇಳ್ತಾ ಇದ್ನಲ್ವ, ರೈಸ್ ವಾಟರ್ನ ಯೂಸ್ ಮಾಡಿ ಸ್ಕಿನ್ಗೆ ಒಳ್ಳೇದು ಅಂತ, ಹೇರ್ಗೂ ಒಳ್ಳೇದು. ಆದರೆ ಏನು ಮಾಡ್ತೀರ, ಅಕ್ಕಿ ತೊಳೆದು ನೀರೇನು ಹುಯ್ಕೊಳ್ಳೋಕ್ಕಾಗೋದಿಲ್ವಲ್ಲ ತಲೆ ಮೇಲೆ. ಏನೋ ಬೆಳಕು ನನ್ನ ಡ್ರೆಸ್ ಮೇಲೆ ಬೀಳ್ತಾ ಐತೆ, ದೇವ್ರ ಮನೆ ಬೆಳಕು, ಅದಕ್ಕೆ ಆ ಥರ ಹುಯ್ಕೊಳ್ಳೋಕ್ಕಾಗ ಅಕ್ಕಿ ತೊಳೆದು ನೀರು ಅಂದ್ಬಿಟ್ಟು ಈ ಥರ ಮಾಡವ್ರೆ. ನೋಡೋಣ, ಕೂತ್ರೋದು ನಿಂತ್ಕೊಂಡ್ರೆ ಸಾಕು. ನಂದು ಏನಪ್ಪ ವಾಯ್ಸ್ ಕತೆ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಡಾಕ್ಟ್ರು ಹೇಳೋ ಪ್ರಕಾರ ಏನೋ ಸಮಸ್ಯೆ ಇದೆ ನನ್ನ ವಾಯ್ಸಲ್ಲಿ, ಅಂದರೆ ಇದು ಧ್ವನಿ ಪೆಟ್ಟಿಗೆಯಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಫೈನಲಿ ಎಂಡೋಸ್ಕೋಪಿ ಮಾಡಿಸ್ಲೇಬೇಕು. ನಾನು ಅದರಿಂದ ದೂರ ಇರೋಣ ಅಂತ, ಬಿಕಾಸ್ ನಂಗೆ ತುಂಬ ಭಯ, ಹಾಸ್ಪಿಟಲ್ ಅಂದರೆ ಭಯ, ರಿಪೋರ್ಟ್ಸ್ ಅಂದರೆ ಭಯ, ನಮ್ಮ ಸ್ವಂತದ್ದು. ಈಗ ನಮ್ಮ ಅಪ್ಪಾಜಿದ್ದಕ್ಕೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಹೋಗೇ ಇಲ್ಲ, ನೀವು ನೋಡ್ಬೋದು, ನಾನು ಹೋಗೇ ಇಲ್ಲ. ಬಿಕಾಸ್ ಹೆದರ್ಕೊಂಡೆ ನಾನು ಹೋಗಿಲ್ಲ. ಏನು ಹೇಳ್ಬಿಡ್ತಾರೋ,
ನಂಗೆ ನಿಂತ್ಕೊಂಡು ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇರ್ತವೆ. ಈಗ ನಾನು ಅದರಿಂದ ದೂರ ಇದ್ದೆ, ಮೆಡಿಸನ್ ಹುಷಾರಾಗಲಿ ಅಂತ. ಬಟ್ ಫೈನಲಿ ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಬಂದು ನಿಂತ್ಕೊಂಡೈತೆ. ನನ್ನ ಫ್ರೆಂಡು ಹೇಳಿದ್ಲು, ಅವರ ಚಿಕ್ಕಮ್ಮನ ಮಗಳು ಕೂಡ ಒಂದು 3 ಸಲ ಮಾಡಿಸ್ಕೊಂಡಿದ್ಲಂತೆ, ಏನು ಪ್ರಾಬ್ಲಮ್ ಇಲ್ಲ ಅನ್ಪತ್ತಂತೆ. ಅವರು ಡಾಕ್ಟರ್ಗಳು ಕನ್ಫರ್ಮೇಷನ್ಗೋಸ್ಕರ ಮಾಡಿಸ್ಕೊಳ್ಳಿ ಅಂತಾರೆ, ನೀನು ಮಾಡಿಸ್ಕೊ ಅಂತ ಅಂತಾಳೆ. ಬಟ್ ನನಗೆ ಭಯ ಫ್ರೆಂಡ್ಸ್, ನಾನು ಏನು ಮಾಡಲಿ, ನಂಗೆ ಭಯ ಸಾಕು ಅನಿಸುತ್ತೆ. ನಾನು ಒಂದೇ ಸತಿ ನಿಮ್ಮ ಜೊತೆ ಮಾತಾಡ್ಕೊಂಡು ಎಲ್ಲನೂ ಹೊಡ್ಕೊಂಡ್ರೆ ಮುಗ್ದೇ ಹೋಯ್ತದೆ ಒಂದೇ ದಿನಕ್ಕೆ. ಬರಲಿ ಒಂದು ತಿಂಗಳಾರು ಬರಲಿ, ದುಡ್ಡಿಲ್ಲ ಆಮೇಲೆ ತಗೊಳಕ್ಕೆ. ಅವಳು ಅಂದ್ಲು ಏನೂ ಇಲ್ಲ ಅಂತ. ಬಟ್ ಅದು ಏನಾರು ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಬಟ್ ಅದು ಒಳಗಡೆ ಹಿಂಗೆ ಗಂಟ್ಲೊಳಗಡೆಯಿಂದ ಇಲ್ಲಿ ತನಕ ಹಾಕ್ತಾರಲ್ಲ, ಅದೇ ಭಯ ನನಗೆ. ಮೇಲ್ಗಡೆ ಏನಾದ್ರು ಮಾಡ್ಕೊಳ್ಳಿ ಟೆಸ್ಟ್ಗಳು, ಒಳಗಡೆಯಿಂದ ಹಾಕ್ತಾರಂತಲ್ಲ ಭಯ ಫ್ರೆಂಡ್ಸ್ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ಅಲ್ಲಿಗೆ ಬಂದು ನಿಂತ್ಕೊಂಡೈತೆ. ನನ್ನ ಪ್ರಾರ್ಥನೆ ಏನಪ್ಪ ದೇವ್ರ ಹತ್ರ, ನಮ್ಮ ರಾಯರ ಹತ್ರ ಅಂತ ಹೇಳಿದ್ರೆ, ಏನು ಇರಬಾರ್ದು ರಿಪೋರ್ಟ್ಸಲ್ಲಿ. ಇದ್ದರೆ ಅಕಸ್ಮಾತ್ ಇದ್ದರೆ ಏನಾರೋ ಒಂದು ಚಿಕ್ಕ ಪುಟ್ಟ ಏನೋ ಇನ್ಫೆಕ್ಷನೋ ಏನೋ ಆ ಥರದ್ದಿದ್ರೆ ಸಾಕು ಅಂತ. ಬಿಕಾಸ್ ಇವಾಗಿನ ಕಾಯಿಲೆಗಳು ನಾನು ಸುತ್ತಮುತ್ತ ಕೇಳ್ತಾ ಇರ್ತೀನಿ. ಒಂಚೂರು ಆಗಲ್ಲ ಅಂತ ಹೋಗಿ ಇದು ಮಾಡ್ಕೊಂಡ್ರೆ ಆ ದೊಡ್ಡ ಕಾಯಿಲೆ, ಈ ದೊಡ್ಡ ಕಾಯಿಲೆ ಅಂತ ಏನೇನೋ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಭಯ ನನಗೆ. ಏನಾಗುತ್ತೋ ಗೊತ್ತಿಲ್ಲ, ಹಾಸ್ಪಿಟಲ್ಗೆ ಹೋಗಬೇಕು, ನೋಡೋಣ. ಟ್ಯಾಬ್ಲೆಟ್ಸ್ ಖಾಲಿ ಆಗಲಿ, ಒಂದು 3 ಡೇಸು ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸು. ಖಾಲಿ ಆದಮೇಲೆ ಕಡಿಮೆ ಆಗಿಲ್ಲ ಅಥವಾ ಮತ್ತೆ ಅದೇ ರೀತಿ, ಈಗ ಸ್ವಲ್ಪ ಕಡಿಮೆ ಆಗಿದೆ ಮೆಡಿಸನ್ ಪವರ್ಗೆ. ಮತ್ತೆ ಹಾಗೆ ಆಯಿತು ಮೆಡಿಸನ್ ಖಾಲಿ ಆದಮೇಲೆ ಅಂದರೆ ಡೈರೆಕ್ಟ್ ಮೈಸೂರಿಗೆ ಹೋಗಿ ಎಂಡೋಸ್ಕೋಪಿ ಮಾಡಿಸ್ತೀನಿ. ಇನ್ನೇನೂ ಇದೇ ಇಲ್ಲ ನನಗೆ. ಏನು ಮಾಡೋದು, ಒಂದು ಕಡೆ ಸ್ಕಿನ್ ತೋರಿಸ್ಬೇಕು, ಒಂದು ಕಡೆ ಗಂಟ್ಲು ತೋರಿಸ್ಬೇಕು, ಇನ್ನೊಂದು ಕಡೆ ಮಗುಗೆ ಈಗ ಬುಕ್ಸ್ಗೂ ಮತ್ತು ಯೂನಿಫಾರ್ಮ್ಗೂ 3,000 ದುಡ್ಡು ಕಟ್ಟಬೇಕಂತೆ. ಅದಕ್ಕೆ ದುಡ್ಡು ಕಟ್ಟಬೇಕು. ಎಷ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ಅಂದರೆ ಯಪ್ಪ, ದುಡ್ಡಿಗೆ ಆಲ್ಟರ್ನೇಟ್ ಏನು ಇಲ್ವಾ ಅನ್ನಿಸ್ಬಿಟ್ಟೈತೆ ನನಗೆ. ಈಗ ಕೆಲವೊಂದು ಸಂಬಂಧಗಳಿಗೆ ಅವರು ಏನೋ ಮಾಡ್ಕೊಂಡು ನಮಗೆ ದೂರ ಹೋದರು ಅಥವಾ ಸರಿ ಇಲ್ಲ ಅಂತ ಬಿಟ್ಬಿಟ್ಟೋದ್ರು ಅಂದರೆ, ಇನ್ಯಾವುದೋ ಸಂಬಂಧಗಳು ನಮಗೋಸ್ಕರ ಕಾಯ್ತಾ ಇರ್ತವೆ. ಅಥವಾ ನಮಗೆ ಸಪೋರ್ಟಿವ್ ಹಂಗಾಗಿ ಇನ್ಯಾವುದೋ ಸಂಬಂಧಗಳಾಗಲಿ, ವ್ಯಕ್ತಿಗಳಾಗಲಿ, ಫ್ರೆಂಡ್ಸ್ಗಳಾಗಲಿ ನಿಂತಿರ್ತಾರೆ. ಆಲ್ಟರ್ನೇಟ್ ಇರುತ್ತೆ, ಅದು ಕೆಲವೊಂದಕ್ಕೆ ಇರಲ್ಲ. ಕೆಲವೊಂದು ಸಂಬಂಧಗಳಿಗೆ ಆಲ್ಟರ್ನೇಟ್ ಇರಲ್ಲ. ಈಗ ಕೃತಿಗೆ ಅಪ್ಪ ಅನ್ನೋದಕ್ಕೆ ಆಲ್ಟರ್ನೇಟ್ ಇನ್ಯಾವ ಇದೂ ಇರಲ್ಲ. ಬಟ್ ಕೆಲವೊಂದಕ್ಕೆ ಇದೆ. ಬಟ್ ದುಡ್ಡಿಗಂತೂ 1% ಆಲ್ಟರ್ನೇಟ್ ಇನ್ಯಾವುದೇ ಇಲ್ಲವೇ ಇಲ್ಲ. ದುಡ್ಡೇ ಆಗಬೇಕು. ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಎಲ್ಲಿಂದ ಅಷ್ಟೊಂದು ದುಡ್ಡು ತರೋದು? ಈಗ ಯಾವುದ್ಯಾವ್ದಕ್ಕೆ ತೋರಿಸೋದು? ಸ್ಕಿನ್ ತೋರಿಸಿದ್ರೆ ಅದೊಂದು 3-4 ಸಾವಿರ ಬೇಕಂತೆ ಮೈಸೂರಿಗೆ. ಇದು ಎಂಡೋಸ್ಕೋಪಿ ಮಾಡಿಸಿ ಇದಕ್ಕೆ ಏನು ಅಂತ ಹೇಳ್ತಾರೆ, ಇದಕ್ಕೆ ನೋಡಬೇಕು. ಪಾಪು ಸ್ಕೂಲ್ ದುಡ್ಡು ಕಟ್ಟಬೇಕು. ಹೆಂಗೆ ಅಂದರೆ ಕಷ್ಟ ಅಂತ ಬಂದರೆ ಮನುಷ್ಯರಿಗೆ ಹೆಂಗೆ ಬರ್ತವೆ ಅಂದರೆ, ನಾನೇ ಎಕ್ಸಾಂಪಲ್. ಈಗ 1 ವರ್ಷದಲ್ಲಿ ಹುಡ್ತಾಗಿಂದಲೂ ಅನುಭವಿಸಿದ್ದೀವಿ ಬಿಡಿ, ಅದೊಂದು ಲೆಕ್ಕ. ಆದರೆ ಈಗ 1 ವರ್ಷದಲ್ಲಿ ಹತ್ತಿರೋದು, ಕರೆದಿರೋದು, ಯೋಚನೆ ಮಾಡಿರೋದು, ಅನುಭವಿಸಿರೋದು ನೋಡಿಬಿಟ್ರೆ ಅಪ್ಪ ಈ ಜೀವನ ಸಾಕಪ್ಪ. ಜೀವನ ಅಂತ ಇದ್ದರೆ ಮನುಷ್ಯ ಜನ್ಮನೇ ಬೇಡ. ಅದರಲ್ಲೂ ಹೆಣ್ಮಕ್ಳು ಎಲ್ಲ ಸರಿ ಇದ್ರಷ್ಟೇ ಜೀವನ. ಹೆಣ್ಮಕ್ಳದು ಒಂದು ಚೂರು ಸರಿ ಇಲ್ಲ ಅಂತ ಆಯಿತು ಅಂದರೆ ಜೀವನ ಇರೋದೇ ಇಲ್ಲ. ನಮ್ಗೆ ಹೆತ್ತೋರ್ಗೂ ಕಷ್ಟ, ನಮಗೂ ಕಷ್ಟ, ನಮ್ಮ ಮುಂದೆ ನಮ್ಮ ಮಕ್ಳಿಗೂ ಕಷ್ಟ. ಎಲ್ಲ ಯೋಚನೆ ಮಾಡಿ ನನ್ನ ಕೂದಲು ಉದ್ರೋಯ್ತಾಯಿತೋ ಏನೋ ಅನ್ನಿಸ್ತದೆ ನನಗೆ. ಸರಿ ಫ್ರೆಂಡ್ಸ್, ಇವಾಗ ಮಸಾಜು ಆಯಿತು, ಮುಗೀತು. ನಿಮ್ಗಳ ಜೊತೆ ನನ್ನ ಹೇರ್ ಕೇರ್ನ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿಕೊಂಡು, ಹಾಗೆ ಕಾಲು ಸ್ವಲ್ಪ ನೀರು ಹಾಕ್ಕೊಂಡು ಪೂಜೆ ಮಾಡಿ ಮುದ್ದೆ ಮಾಡೋಣ. ಅವಳು ಟಿ ವಿ ಹಾಕಕ್ಕೆ ಕೊಟ್ಟಿರಲಿಲ್ಲ ಅಂತೇಳಿ ನಮ್ಮಮ್ಮ ಆಚೆ ಕಡೆ ಹೋಗಿ ಕೂತೈತೆ. ಚಿಂಟು ಟಿ ವಿ ಹಾಕ್ಕೊಂಡಿದ್ಲು. ಸೊ ಮತ್ತೆ ಸಿಗೋಣ, ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ನಾನು ಕೈಕಾಲೆಲ್ಲ ತೊಳ್ಕೊಂಡು ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ದೀಪ ಹಚ್ಚೋಕ್ಕೆ ಅಂತ. ನಮ್ಮ ಅಮ್ಮ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿತ್ತು. ಇವಾಗ ದೀಪ ಹಚ್ಚಿರಲಿಲ್ಲ, ಏನಕ್ಕಂದರೆ ನಾನು ಹಚ್ತೀನಿ ಅಂತ ಗೊತ್ತಲ್ವ. ಹಾಗಾಗಿ ಎಲ್ಲ ರೆಡಿ ಆಗಿತ್ತಲ್ವ, ಇನ್ನೇನು ದೀಪಕ್ಕೆ ಎಣ್ಣೆ ಬಿಟ್ಕೊಂಡು ದೀಪ ಹಚ್ಚೋಣ ಅಂತ ಹೇಳಿ ದೀಪ ಹಚ್ತಾ ಇದ್ದೀನಿ. ನಾನು ಟ್ರೈಪೋಡ್ ತೊಗೊಂಡಿರೋದಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ, ನೀವು ತಗೊಳ್ಳಿ. ಯಾರಾದರೂ ಡೈಲಿ ವ್ಲಾಗ್ಸ್ ಮಾಡ್ತೀರಾ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಯಾವಾಗಲಾದರೂ ಒಬ್ಬರು ಮೊಬೈಲ್ ಹಿಡ್ಕೋಬೇಕಿತ್ತು, ಅದಕ್ಕೋಸ್ಕರ ನಾನು ನೀಟಾಗಿ ಏನೂ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಟ್ರೈಪೋಡ್ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಸಾಧ್ಯ. ಬಟ್ ಇನ್ನೂ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಕ್ಯಾಮ್ರಾನ ಹಿಡ್ಕೋಬೇಕು, ಯಾವ ಕಡೆ ತಿರುಗಿಸ್ಬೇಕು, ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆದಷ್ಟು ನನ್ನ ಕಡೆ ಹೇಗೆ ಸಾಧ್ಯ ಆ ಥರ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಗೊತ್ತು, ನಮ್ಮ ಮನೆ ದೇವರು ಶ್ರೀರಂಗಪಟ್ಟಣದ ದೇವರು ಅಂತ, ಅಮ್ಮ ಮನೆ ದೇವರು. ಮುಂಚೆ ಮದುವೆಗಿಂತ ಮುಂಚೆ ನಮಗೂ ಅದೇ ಮನೆ ದೇವರಾಗಿತ್ತು. ಈಗ ಮದುವೆ ಆದಮೇಲೆ ನಮಗೆ ಗಂಡನ ಮನೆ ಸೇರ್ಕೊಳ್ಳುತ್ತಲ್ವ ಮೇಲ್ಕೋಟೆ,
ಎಲ್ಲ ಒಂದೇ ದೇವರು ನಾಮ ಹಲವು ಅನ್ನೋ ಹಾಗೆ ಶ್ರೀರಂಗಪಟ್ಟಣದಲ್ಲಿರೋರು ಅವರೇನೆ, ತಿರುಪತಿಲಿರೋರು ಅವರೇನೆ, ಮೇಲ್ಕೋಟೆಲಿರೋರು ಅವರೇನೆ. ನೋಡೋಣ, ನಮ್ಮ ಮನೆ ದೇವ್ರಿಗೇನೋ ಹೋಗೇ ಇಲ್ಲ. ಆದ್ರೂ ದೀಪ ಹಚ್ತೀನಿ ಅವ್ರ ಹೆಸ್ರು ಹೇಳಿ. ಏನಕ್ಕಂದರೆ ನಾವು ಮನೆ ದೇವ್ರನ್ನ ಮರಿಬಾರ್ದು ಏನೇ ಕಷ್ಟ ಬಂತು ಅಂದರೆ ಫಸ್ಟು ಮನೆ ದೇವ್ರ ಹತ್ರ ಹೇಳ್ಕೊಬೇಕಂತೆ, ಆಮೇಲಿಂದ ರಾಯರ ಮೂಲಕ ಹೋಗಬೇಕಂತೆ. ನನಗೆ ಒಬ್ಬರು ಸಿಸ್ಟರ್ ಹೇಳಿದ್ರು, ರಾಯರ ಭಕ್ತರು, ನೀನು ರಾಯರ ಹತ್ರ ಹೋದ್ರೂ ಫಸ್ಟು ಮನೆ ದೇವ್ರಿಗೆ ಒಪ್ಪಿಸು, ನಿನ್ನ ಕಷ್ಟಗಳೇನು, ನಿನಗೇನಾಗಬೇಕು ಅದನ್ನು ಮನೆ ದೇವ್ರಿಗೆ ಒಪ್ಪಿಸಿ ರಾಯರ ಹತ್ರ ಹೋಗಿ ಹೇಳು. ಆಗ ರಾಯರು ಹೋಗೋದು ಕೂಡ ನಿಮ್ಮ ಮನೆ ದೇವ್ರ ಹತ್ರ ಹೋಗ್ತಾರೆ, ಇಲ್ಲ ವೆಂಕಟೇಶ್ವರ ಸ್ವಾಮಿ ಹತ್ರ ಈ ಥರ ನಿಮ್ಮ ಭಕ್ತೆ ಈ ಥರ ಕೋರ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿ. ಹಾಗಾಗಿ ಯಾರೆಲ್ಲ ನಿಮ್ಮ ಇಷ್ಟ ದೇವರನ್ನು ನೀವು ಪೂಜೆ ಮಾಡ್ತೀರಾ ಅವರೆಲ್ಲ ಹಾಗೆ ನಿಮ್ಮ ಮನೆ ದೇವ್ರನ್ನೂ ನೆನೆಸ್ಕೊಳ್ಳಿ. ನಿಮ್ಮ ಮನೆ ದೇವ್ರ ಹತ್ರ ಹೇಳ್ಕೊಳ್ಳಿ, ನನಗೇನೋ ಆರೋಗ್ಯ ಸರಿಯಾಗಬೇಕು, ಹಣಕಾಸು ಪ್ರಾಬ್ಲಮ್ ಸರಿಯಾಗಬೇಕು ಅಂತ ಮನೆ ದೇವ್ರ ಹತ್ರ ಹೇಳ್ಕೊಂಡು, ಹಾಗೆ ನಿಮ್ಮ ಇಷ್ಟ ದೇವ್ರುಗಳು ಯಾರಿರ್ತಾರೆ, ರಾಯರು, ಮಂಜುನಾಥ ಸ್ವಾಮಿನೋ, ಗಣೇಶನು ಯಾರಿರ್ತಾರೆ ಅವ್ರ ಮೂಲಕ ಕೇಳ್ಕೊಳ್ಳಿ. ಯಾಕಂದರೆ ರಾಯರು ಗುರುಗಳಾಗಿರೋದ್ರಿಂದ ನಾವು ಫಸ್ಟು ಗುರುಗಳ ಹತ್ರ ಕೇಳೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರ ಹತ್ರ ಕೇಳಿಕೊಂಡು ನಂತರ ಗುರುಗಳ ಹತ್ರ ಹೋಗಬೇಕಾಗತ್ತೆ. ನನಗೆ ಕೆಲವೊಂದು ವಿಚಾರಗಳು ಗೊತ್ತಿರಲಿಲ್ಲ, ಸಿಸ್ಟರ್ ನನಗೆ ಎಲ್ಲವನ್ನು ಹೇಳಿಕೊಟ್ರು. ಆವತ್ತಿಂದ ನಾನು ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ದೇವ್ರ ಮನೆ ತುಂಬ ಏನು ದೊಡ್ಡದು ಅಲ್ಲ, ಹಾಗೆ ತುಂಬ ಏನು ಹೂಗಳು ಮಾಡಿಸಿ ತುಂಬ ಆಡಂಬರವಾಗಿ ನಾವು ಪೂಜೆ ಮಾಡಲ್ಲ, ಸಿಂಪಲ್ಲಾಗೇ ಮಾಡ್ತೀವಿ. ಫೈನಲಿ ಒಂದು 10 ನಿಮಿಷ ದೇವ್ರ ಮನೇಲಿ ಕೂತಿದ್ದೆ, ತುಂಬ ಪಾಸಿಟಿವ್ ಎನರ್ಜಿ ಸಿಕ್ತು, ಪೂಜೆ ಮಾಡಿ ಮುಗೀತು. ನಿಮಗೆ ಏನು ಅನಿಸುತ್ತೆ, ನಾನು ಹೇಳಿದ ನಿಜ ಅನಿಸುತ್ತಾ ಅಂತ ಹೇಳಿ. ನನಗೆ ಒಂದು ಲೋಟ ಬಿಸಿನೀರು ಹಾಕೋ ಕುಡಿಯೋಣ ಅಂತ ಕಾಯಿಸ್ಕೊತಾ ಇದೆ, ಆದರೆ ಫೋನ್ ನೋಡಿಕೊಂಡು ನೀರು ಮಳ್ಳೋ ಥರ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ತಣ್ಣೀರಿಗೆ ಬಿಸಿನೀರು ಹಾಕೋತಾ ಇದ್ದೀನಿ. ಈಗ ಕುಡಿಬಾರ್ದು, ಈಗ ಕುಡಿದ್ರೆ ಏನು ನೋ ಯೂಸ್. ಬಟ್ ಏನು ಮಾಡೋದು, ಗೊತ್ತಿದ್ರು ಕೆಲವೊಂದು ನಮ್ಮ ಕಡೆಯಿಂದ ತಪ್ಪುಗಳಾಗುತ್ತೆ. ನಾನು ಯಾವಾಗಲೂ ಈ ಥರ ಅಡುಗೆ ಮನೆ ಮೇಲೆ ಕೂತ್ಕೊಳ್ಳಿವೆ, ಇಲ್ಲೆಲ್ಲ ಇಷ್ಟ, ಕೆಲವೊಂದು ಇಷ್ಟ ಚಿಕ್ಕ ಮಕ್ಕಳು ಥರ. ಯಾರ್ಯಾರೆಲ್ಲ ಶೆಲ್ಫ್ ಮೇಲೆ ಕೂತ್ಕೊಂಡು ಟೀ ಕುಡಿಯೋದು, ನೀರು ಕುಡಿಯೋದು ಮಾಡ್ತೀರಾ, ಕಮೆಂಟ್ ಮಾಡಿ. ಟೇಸ್ಟ್ ಇಲ್ಲ ಅಂತ ಇದೆ, ಏನು ಟೇಸ್ಟ್ ಇಲ್ಲ. ಸಾಂಗ್ ನೋಡ್ತಾ ಇದ್ದೆ, ಆ ಸಾಂಗಿಗೆ ನಾನು ಸ್ವಲ್ಪ ಕೈಗೆ ಒಂಥರ ದಾರ ಬರುತ್ತೆ ನೋಡಿ, ಯೆಲ್ಲೋ ರೆಡ್ ಕಲರ್, ಆ ಥರ ನಮ್ಮ ಅಣ್ಣ ಯಾವುದೋ ದೇವಸ್ಥಾನದಲ್ಲಿ ಅಂದರೆ ಮಂತ್ರಾಲಯದಿಂದ ದಾರ ತಂದಿತ್ತು. ಅದನ್ನು ಒಂದು ತಂದಿತ್ತು, ಅದ್ರ ಅರ್ಧ ಕಟ್ ಮಾಡಿಕೊಂಡು ನನಗೆ ಸ್ವಂತಗೆ ಅರ್ಧ ಏನು ಕೈಗೆ ಕಟ್ಕೊಂಡು ಹಿಂಗೆ ಫೋಟೋ ತಗೊಂಡಿದ್ದು. ಅದಕ್ಕೆ ಒಂದು ಸಾಂಗ್ ಸೆಟ್ ಮಾಡಿದ್ದೆ. ಏನು ಗೊತ್ತಾ, ಆಕಾಶದಲ್ಲಿ ನೀ ದೀಪವಾದೆ, ഇരുളാಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ನಾ ಖಾಲಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರೋ ಇನ್ನು ಬೇಕಾಗಿದೆ, ಒಲವು ಇನ್ನೂ ಬೇಕಾಗಿದೆ. ಸಿಹಿ ಕಹಿ ಏನಾದರೂ ಜೊತೆಯಾಗಿರು ಅನ್ನೋದಕ್ಕೆ ಸಾಂಗ್ ಸೆಟ್ ಮಾಡ್ಕೊಂಡಿದ್ದು. ಅದೇ ಮದುವೆ 1 ತಿಂಗಳು 2 ತಿಂಗಳು ಇತ್ತೇನೋ, ಆವಾಗ ಸ್ವಲ್ಪ ಮೀಟ್ ಮಾಡೋದೆಲ್ಲ ಇರ್ತಿತ್ತಲ್ವ, ಆ ಟೈಮು ಫೋಟೋ ತಗೊಂಡಿದ್ದು. ಸೊ ಈ ಥರ ಕೈಗೆ ದಾರ ಕಟ್ಕೊಂಡು ಆ ಸಾಂಗ್ ಕೇಳ್ತಾ ಇದ್ದೆ, ಅವಾಗ ನೆನಪಾಯಿತು. ಏನು ಮಾಡೋಕ್ಕಿಲ್ಲ, ನೆನಪುಗಳ ಜೊತೆ ಜೀವನ ಮಾಡಬೇಕು ಫ್ರೆಂಡ್ಸ್. ಇವಾಗ ಸಾಂಬಾರು ಇಟ್ಟಿದ್ದೀನಿ, ಸಾಂಬಾರು ಬೇಯಿಸ್ದೆ, ಅನ್ನಕ್ಕೆ ಇಟ್ಟಿದ್ದೀನಿ, ಮುದ್ದೆ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕುಡಿದ್ಬಿಟ್ಟು ಟಿ ವಿ ನೋಡಿಕೊಂಡು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಈ ಡೇನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ನಾನು ಇವಾಗ ದೇವ್ರ ಮನೇಲಿ ಪೂಜೆ ಮಾಡಬೇಕಾದ್ರೆ ಹೇಳಿದೆ ಅನ್ಕೋತೀನಿ, ಹೇಳಿದ್ನ ಏನೂ ಗೊತ್ತಿರಲ್ಲ, ಹನುಮಾನ್ ಚಾಲೀಸಾನ ಏನು ವೀಡಿಯೋದಲ್ಲಿ ಹಾಕ್ಕೊಂಡು ಸೊ ಈಗ ಮುದ್ರಾ ಮಾಡಿ ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡಿದೆ. ಯಪ್ಪ, ಕಣ್ಣು ಬಿಟ್ಟರೆ ಏನು ಪಾಸಿಟಿವ್ ಎನರ್ಜಿ ಅಂದರೆ ನನ್ನ ಬಾಡಿ ಫುಲ್ಲು ಫ್ರೀ ಆಗಿದೆ ಅನ್ನೋ ಥರ ಫೀಲ್ ಆಗೋಯಿತು. ಇದನ್ನ ಇನ್ಮೇಲೆ ಡೈಲಿ ಮಾಡ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣನೂ ಮಾಡಿದ್ದೆ 5 ಮಿನಿಟ್ಸು, ಇವಾಗಲೂ ಮಾಡಿದೆ. ನಾನು ಡೈಲಿ ಮಾಡ್ತೀನಿ, ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನನಗೆ ಅಂತ ಸೊ ನಂಬಿಕೆ ಇದೆ. ಸೊ ಹನುಮಾನ್ ಚಾಲೀಸಲ್ಲಿ ತುಂಬ ಪವಾಡಗಳಾಗಿದ್ದಾವೆ. ನಾವು ಪ್ರಯತ್ನ ಪಟ್ಟು ನಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಳೋಣ, ಬೇರೆ ಏನೂ ಬೇಡ, ಆರೋಗ್ಯ ಒಂದು ಸರಿ ಆದರೆ ಸಾಕು. ನನಗೆ ಕಂಟಿನ್ಯೂ ಮಾಡ್ತಾ ಇರಿ, ಎಲ್ಲೂ ಹೋಗದೆ ನೋಡ್ತಾ ಇರಿ ವಿಡಿಯೋನ ಫ್ರೆಂಡ್ಸ್. ಕತ್ಲೆ ಆಲ್ರೆಡಿ ಟೈಮ್ ಬಂದು 9:11 ಆಗಿದೆ.
ನನಗೆ ಕರ್ಲಿ ಹೇರ್ ಚೆನ್ನಾಗಿ ಕಾಣಿಸುತ್ತೆ ಅಂತೀನಿ ಅಲ್ವಾ. ನಾನು ಹಿಂಗೆ ತಲೆ ಬಾಚಿಲ್ಲ ಅಂತ ಹೇಳಿದ್ರೆ ತುಂಬ ಕರ್ಲಿಯಾಗಿ ಕಾಣಿಸುತ್ತೆ. ಅಂದರೆ ಕೆಲವೊಂದು ಸಲ ತಲೆ ಬಾಚಿದ್ರು ಕೂಡ ಕರ್ಲಿಯಾಗಿ ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ. ನಂಗೆ ಕೆಲವೊಂದು ಟೈಮು ತುಂಬ ಇಷ್ಟ. ನನ್ನ ತಂಗಿದು ಕರ್ಲಿ ಹೇರು ಅಂದರೆ ಫುಲ್ ಕಂಪ್ಲೀಟ್ ಆಗಲ್ಲ, ಒಂದು 50% ಕರ್ಲಿ ಹೇರ್ ಇದೆ. ನನಗೂ ನೋಡಿ ಹಿಂಗೆಲ್ಲ ಬಾಚ್ಬಿಟ್ಟು ಹಿಂಗೆ ಹಾಕಿದ್ರೆ, ಕ್ಲಿಪ್ ಹಾಕಿದ್ರೆ ಹಿಂದೆಯಿಂದ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಇವಾಗ ನೋಡಿ ನೀರನ್ನು ಇಲ್ಲೇ ಇಟ್ಕೊಂಡು ಸಿರಪ್ ಕುಡಿದು, ನಾನು ನೀರನ್ನು ಇಲ್ಲೇ ಇಟ್ಕೊಂಡು ಕುಡ್ದಿದ್ದೀನಿ. ಏನಕ್ಕಂತ ಹೇಳಿದ್ರೆ ನನಗೆ ಡಾಕ್ಟರ್ ಹೇಳಿದ್ದು, ಋತು ಒಂದ್ಸಲ ತೋರ್ಸಕ್ಕೆ ಹೋದಾಗ ಯಾವುದೇ ಸಿರಪ್ ನೀವು ಹಾಕಿದ ತಕ್ಷಣ ಮಕ್ಕಳಿಗೆ ಸಡನ್ನಾಗಿ ನೀರು ಕುಡಿಸ್ಬೇಡಿ, ಒಂದು 10 ನಿಮಿಷ. ಅದು ಸಿರಪ್ ಜೊತೆಗೆ ನೀವು ಸಿರಪ್ ಹಾಕ್ಬಿಟ್ಟು ನೀರು ಕುಡಿತು ಅಂತ ಹೇಳಿದ್ರೆ ಅದು ಏನೋ ಅದ್ರದ್ದು ಏನಿರುತ್ತೆ ವರ್ಕ್ ಆಗಲ್ಲ, ಬೇಗ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಾನು ಇವಾಗ ಒಂದು ಕ್ಯಾಪ್ ಸಿರಪ್ ಕುಡಿದೆ, ಅದು ಯಾವುದೋ ನನಗೆ ಕೊಟ್ಟಿದ್ದಾರೆ ಅದನ್ನು. ಅದಕ್ಕೆ ಒಂದು 10 ನಿಮಿಷ ಹೋಗಲಿ, ಸಿರಪ್ ಕುಡಿದ್ಬಿಟ್ಟು ನೀರು ಕುಡಿಯೋದು ಬೇಡ ಅಂತೇಳಿ, ಮಾತ್ರೆ ಕುಡಿಬೇಕಲ್ವ, ಅದ್ರ ಜೊತೆಗೆ ನೀರು ತಗೋಬೇಕಲ್ಲ ಅಂತ 10 ನಿಮಿಷ ರೂಮ್ಗೆ ತಂದು ಮಾಡಿಕೊಂಡಿದ್ದೀನಿ. ಮಾತ್ರೆನೂ ಏನೋ ನೀರನ್ನೂ ಮತ್ತೆ ಯಾರು ಅಲ್ಲಿಗೆಲ್ಲ ಹೋಗಿ ಹುಡಿಕೊಂಡು ಇದು ಮಾಡ್ತಾರೆ ಅಂತ. ಈಗ 10 ನಿಮಿಷ ಆಯಿತು, ಅಲ್ಲಿ ತನಕ ಫೋನ್ ನೋಡ್ತಾ ಇದ್ದೆ. ಇವಾಗ ಮಾತ್ರೆ ಕುಡಿದ್ಬಿಟ್ಟು ಪಾಚಿ ಮಾಡೋದಷ್ಟೇ. ನಮ್ಮ ಪುಟಾಣಿ ಕೃತಜ್ಞ ಇಲ್ಲೇ ಮಲ್ಕೊಂಡಿದ್ದಾಳೆ. ಆ್ಯಂಡ್ ಇವತ್ತಿನ ಡೇ ಹೀಗಿತ್ತು ನನ್ನ ಡೈಲಿ ವ್ಲಾಗ್. ಸೊ ಏನಾದರೂ ತಪ್ಪಿದರೆ ಸಾರಿ, ತಿದ್ಕೋತೀನಿ. ಒಳ್ಳೆಯ ರೀತಿ ಹೇಳಿದಾಗ ಖಂಡಿತವಾಗ್ಲೂ ತಿದ್ಕೋತೀನಿ ತಪ್ಪಿದ್ದಾಗ. ಅದಕ್ಕೋಸ್ಕರ ಒಳ್ಳೆಯ ರೀತಿ ವ್ಲಾಗ್ ಮಾಡೋಣ, ನಿಮ್ಗೆ ಇಷ್ಟ ಆಗೋ ರೀತಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.